ವೆಲ್ಕಮ್ ಟು SNS IT ಡಿಜಿಟಲ್ ಮಲ್ಟಿಮೀಡಿಯಾ ಚಾನಲ್. ಸೊ ನಾವು ಇವತ್ತು ಕಂಡಕ್ಟ್ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಬಂದು ಟು ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಎ ಇಮರ್ಷನ್ ಹೀಟರ್ ಅಂಡ್ ಟು ಚೆಕ್ ದಿ ಫಾಲ್ಟ್ ಅಂಡ್ ಟ್ರೇಸ್ ಔಟ್. ಸೊ ಮೊದಲು ನೋಡ್ಬೋದು, ನೀವು ಇಲ್ಲಿ ಇದೆ ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥದ್ದು ಏನಂತಂದ್ರೆ ನಾವು ಇದನ್ನ ಇಮರ್ಷನ್ ಹೀಟರ್ ಅಂತ ಕರಿತೀವಿ. ನಾವು ಏನಂತೀವಿ ಅಂದ್ರೆ ಇಮರ್ಷನ್ ಹೀಟರ್. ಸೊ ಇದನ್ನ ಬಂದು ಏನ್ ಮಾಡ್ತೀವಿ ಅಂತ ನಾವು ಬಕೆಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಿಪ್ ಮಾಡಿ, ಅಂದ್ರೆ ಇಮರ್ಷನ್ ಅಂತಂದ್ರೆ ನೀರಲ್ಲಿ ಮುಳುಗಿಸಿ ಇದನ್ನ ಆನ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ನೀರನ್ನು ಕಾಸ್ತೀವಿ. ಈ ಒಂದು ಇಮರ್ಷನ್ ಹೀಟರ್ ಅಲ್ಲಿ ಏನೇನ್ ಪಾರ್ಟ್ಸ್ ಬರುತ್ತೆ ಅಂತಕ್ಕಂಥ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ನಾವು ನೋಡೋಣ. ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಏನಿದೆ ಅಂತಂದ್ರೆ ಇದು ಪೈಪ್. ಇದೇನಿದೆ ಅಂತಂದ್ರೆ ಇದು ಪೈಪು ಅಥವಾ ಏನಂತೀವಿ ಅಂದ್ರೆ ನಾವು ಟ್ಯೂಬ್ ಅಂತ ಹೇಳ್ತೀವಿ. ಈ ಪೈಪ್ ಒಳಗಡೆ ಏನಿರುತ್ತೆ ಅಂದ್ರೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಕರೆಕ್ಟ್ ಸೆಂಟರ್ ಪಾರ್ಟ್, ಈ ಪೈಪ್ ಒಳಗಡೆ ಸೆಂಟರ್ ಪಾರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಹೀಟಿಂಗ್ ಎಲಿಮೆಂಟ್ ಮತ್ತೆ ಈ ಪೈಪ್ ಮಧ್ಯೆ MgO ಮ್ಯಾಗ್ನೀಸಿಯಂ ಆಕ್ಸೈಡ್ ಅಂತಕ್ಕಂಥ ಒಂದು ಕೆಮಿಕಲ್ ಏನ್ ಮಾಡಿರ್ತಾರೆ ಅಂತಂದ್ರೆ ಆಸ್ ಎ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಇದ್ರೊಳಗಡೆ ಫಿಲ್ ಮಾಡಿರ್ತದೆ. ಆ ಎಲಿಮೆಂಟ್ ಹೆಂಗಿರುತ್ತೆ ಅಂದ್ರೆ ಅದು ಗುಡ್ ಇನ್ಸುಲೇಟರ್ ಜೊತೆಗೆ ಏನಾಗುತ್ತೆ ಅಂದ್ರೆ ಒಳ್ಳೆ ಹೀಟಿಂಗ್ ಎಲಿಮೆಂಟ್ ಇದೆ. ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ MgO ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಇದು ನೇಮ್ ಪ್ಲೇಟ್. ಇಲ್ಲೇನಿದೆ ಅಂದ್ರೆ ನೇಮ್ ಪ್ಲೇಟ್ ಇದೆ. ಸೊ ಈ ಒಂದು ರಾಡ್ ಅನ್ನು ಎಷ್ಟು ವ್ಯಾಟ್ಸ್ ಇದೆ, ಆಮೇಲೆ ಇದ್ರ ಯಾವ ಕಂಪನಿ ಸ್ಪೆಸಿಫಿಕೇಶನ್ಸ್ ಎಲ್ಲ ಏನ್ ಮಾಡಿರ್ತಾನೆ ಅಂತಂದಲ್ಲಿ ಕೊಟ್ಟಿರ್ತಾನೆ. ವೋಲ್ಟೇಜ್ ಎಷ್ಟು, ವ್ಯಾಟೇಜ್ ಎಷ್ಟು, ಆಮೇಲೆ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ ನಿಮಗೆ ಲೆವೆಲರ್ ಕಾಣ್ತಾ ಇದೆ, ವಾಟರ್ ಲೆವೆಲರ್ ನೋಡ್ಬೋದು ಇಲ್ಲಿ. ಸೊ ನಾವು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವಾಟರ್ನ ನಾವು ಇಮರ್ಷನ್ ಹೀಟರ್ನ ನಾವು ಬಕೆಟ್ ಅಲ್ಲಿ ಡಿಪ್ ಮಾಡ್ಬೇಕಾದ್ರೆ ಈ ತೋರಿಸಿರ್ತಕ್ಕಂಥ ಯಾರೋ ಮಾರ್ಕ್ ಏನಿದೆಲ್ಲ ಮಿನಿಮಮ್ ಅಂತ ಇದಕ್ಕಿಂತ ಕೆಳಗಡೆ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ಏನ್ ಕಾಣ್ತಿದ್ದಲ್ಲ ಮ್ಯಾಕ್ಸಿಮಮ್ ಅಂತ ಇದಕ್ಕಿಂತ ಮೇಲ್ಗಡೆ ಏನಿರಬಾರ್ದು ಅಂದ್ರೆ ನೀರು ಬರಬಾರ್ದು. ಇನ್ ಬಿಟ್ವೀನ್ ಈ ಮಿನಿಮಮ್ ಮ್ಯಾಕ್ಸಿಮಮ್ ಮಧ್ಯೆ ಏನಿರ್ಬೇಕಂತಂದ್ರೆ ಈ ಒಂದು ಇಮರ್ಷನ್ ಹೀಟರ್ನ ಒಳಗಡೆ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಿಮಗೆ ಹುಕ್ ಏನಿದೆ ಅಂದ್ರೆ ಇದು ಹುಕ್ ಏನ್ ಕೆಲಸ ಮಾಡುತ್ತಂದ್ರೆ ನಾವು ಬಕೆಟ್ ಅಲ್ಲಿ ಇಡಬೇಕಾದ್ರೆ ಇದಕ್ಕೆ ಸಪೋರ್ಟ್ ಬೇಕಾಗಿರ್ತಲ್ಲ, ಅದ್ರ ಸಲುವಾಗಿ ಮಧ್ಯೆ ಏನ್ ಮಾಡ್ತೀವಿ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತಂದ್ರೆ ಒಂದು ಕಟ್ಟಿಗೆ ಆಗಿರ್ಬೋದು, ಯಾವುದೇ ಆಗಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ ಏನ್ ಮಾಡಬೇಕಂದ್ರೆ ಹುಕ್ಕಲ್ಲಿ ಸಿಗಿಸಿ ಬಕೆಟ್ ಅಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ನಾವು ಇದನ್ನ ಡಿಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಣ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇರ್ತಕ್ಕಂಥದ್ದು ಏನಂದ್ರೆ ಬ್ಯಾಕ್ಲೈಟ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಸೊ ಇದ್ರ ಒಳಗಡೆ ಏನಿರುತ್ತಂದ್ರೆ ಈ ಬ್ಯಾಕ್ಲೈಟ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಒಳಗಡೆ ಏನಿರುತ್ತೆ ಅಂತಂದ್ರೆ ಈ ಎರಡು ಹೀಟಿಂಗ್ ಎಲಿಮೆಂಟ್ ನ ಎರಡು ಫಿಲಮೆಂಟ್ಸ್ ಏನಾಗಿರುತ್ತೆ ಅಂದ್ರೆ ಹೊರಗಡೆ ಬಂದಿರ್ತೈತೆ. ಅಲ್ಲೇನ್ ಮಾಡಿರ್ತೀವಿ ಅಂತಂದ್ರೆ ನಾವು ಹೀಟಿಂಗ್ ಎಲಿಮೆಂಟ್ ನ ಕನೆಕ್ಷನ್ ಮಾಡಿರ್ತೀವಿ. ಸೊ ನಾನು ಇವಾಗ ಅದನ್ನ ನಿಮಗೆ ಬಿಚ್ಚಿ ತೋರಿಸ್ತೇನೆ. ಸೊ ನೀವಿಲ್ಲಿ ನೋಡ್ಬೋದು, ನೀವಿಲ್ಲಿ ಸೊ ಇಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೋಡ್ರಿ, ಇಲ್ಲಿ ಏನಿದೆಲ್ಲ ಹೀಟಿಂಗ್ ಎಲಿಮೆಂಟ್ ನ ಎರಡು ಏನಾಗಿದೆ ಅಂತಂದ್ರೆ ಔಟ್ಲೆಟ್ಸ್ ಇದೆ. ಸೊ ಹಿಂಗೊಂದು ಹೀಟಿಂಗ್ ಎಲಿಮೆಂಟ್ ಹಿಂಗೋಗಿ ಏನ್ ಮಾಡಿರುತ್ತೆ ಅಂದ್ರೆ ಇಲ್ಲಿ ಬಂದಿರ್ತೈತೆ. ನೆಕ್ಸ್ಟ್ ಈ ಒಂದು ಹೀಟಿಂಗ್ ಎಲಿಮೆಂಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಕಾರ್ಡ್ ಇಂದ ಅಂತಂದ್ರೆ ಇದೇನ್ ಬರ್ತಲ್ಲ ಈ ಎಲೆಕ್ಟ್ರಿಕ್ ವೈರ್ ಇಂದ ಏನ್ ಮಾಡಿರ್ತೀವಿ ಅಂದ್ರೆ ನಾವು ಕನೆಕ್ಷನ್ ಮಾಡ್ತೀವಿ. ಇಲ್ಲಿ ಟೋಟಲ್ ಬಂದು ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ ಇಲ್ಲಿ 3 ಏನಿದೆ ಅಂತ ಇಲ್ಲಿ ಟರ್ಮಿನಲ್ಸ್ ಇದೆ. ಇಲ್ಲಿ ಒಂದು ಬಂದು ಏನಾಗುತ್ತೆ ಫೇಸ್ ಇರುತ್ತೆ, ಇನ್ನೊಂದು ನ್ಯೂಟ್ರಲ್ ಇರುತ್ತೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ಅರ್ಥಿಂಗ್ ಇರುತ್ತೆ. ಫೇಸು ನ್ಯೂಟ್ರಲ್ ಬಂದು ಏನ್ ಮಾಡ್ತೀವಿ ಅಂದ್ರೆ ನಾವು ಹೀಟಿಂಗ್ ಎಲಿಮೆಂಟ್ ಕನೆಕ್ಷನ್ ಮಾಡ್ತೀವಿ. ಈ ಅರ್ತ್ ವೈರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಈ ಒಂದು ಬಾಡಿಗೆ ಏನ್ ಮಾಡ್ತೀವಿ ಅಂದ್ರೆ ಕನೆಕ್ಷನ್ ಮಾಡ್ತೀವಿ. ಯಾಕೆ ಈ ಬಾಡಿ ಕನೆಕ್ಷನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾದ್ರೂ ಲೀಕೇಜ್ ಕರೆಂಟ್ ಇತ್ತಂದ್ರೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿತ್ತಂದ್ರೆ ಏನಾಗುತ್ತೆ ಅಂದ್ರೆ ಈ ಬಾಡಿ ಬಂದಿರತಕ್ಕಂಥ ಕರೆಂಟ್ ಅರ್ತ್ ಮೂಲಕ ಏನಾಗುತ್ತೆ ಅಂದ್ರೆ ಅರ್ಥಿಗೆ ಪಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದಿರತಕ್ಕಂಥದ್ದು ಏನಿದೆ ಅಂತಂದ್ರೆ ಇಲ್ಲಿ ಒಂದು ಮೇನ್ ಲೆಡ್ ಇದೆ. ಇಲ್ಲಿ ಏನಿದೆ ಅಂದ್ರೆ ಇದು ಮೇನ್ ಲೆಡ್. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಯಾವ್ದು ಇದೆ ಅಂದ್ರೆ ಪ್ಲಗ್ ಟಾಪ್. ಸೊ ಇಷ್ಟು ಪಾರ್ಟ್ಸ್ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಇಮರ್ಷನ್ ಹೀಟರ್ ಒಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಇವು ನಮ್ಗೆ ಇಮರ್ಷನ್ ಹೀಟರ್ ಒಳಗಡೆ ಏನು ಫಾಲ್ಟ್ ಬರ್ಬೋದು ಅಂತ ಆಲ್ರೆಡಿ ನಾನು ಏನ್ ಮಾಡಿದ್ದೆ ಅಂದ್ರೆ ನಿಮ್ಗೆ ಥಿಯರಿ ಕ್ಲಾಸ್ ಅಲ್ಲಿ ಇದ್ದೀನಿ. ಸೊ ಆ ಥಿಯರಿ ಕ್ಲಾಸ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈಗ ಏನ್ ಫಾಲ್ಟ್ಸ್ ಬರುತ್ತೆ ಅಂತಕ್ಕಂಥದ್ದು ನಾನು ಈಗ ಇನ್ನೂ ಒಂದು ಟೈಮ್ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅದನ್ನ ಏನ್ ಮಾಡೋಣ ಅಂತಂದ್ರೆ ಟೆಸ್ಟ್ ಮಾಡೋಣ. ಫಸ್ಟ್ ಏನ್ ಫಾಲ್ಟ್ ಬರ್ಬೋದಪ್ಪ ಅಂತಂದ್ರೆ ಫಸ್ಟ್ ಫಾಲ್ಟ್ ಏನಿದೆ ಅಂತಂದ್ರೆ ಹೀಟರ್ ಡಸ್ ನಾಟ್ ಹೀಟ್ ಅಪ್, ಅಂದ್ರೆ ಹೀಟರ್ ಹೀಟ್ ಆಗಿಲ್ಲ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾವು ಈ ಪ್ಲಗ್ ಟಾಪ್ ಏನಿದೆ ಅಂದ್ರೆ ಸರಿ ಇಲ್ಲ ಅಂತ ಚೆಕ್ ಮಾಡಬೇಕು. ಈ ಪ್ಲಗ್ ಟಾಪ್ ಸರಿ ಇದೆ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಇಲ್ಲೇನ್ ಟರ್ಮಿನಲ್ ಕನೆಕ್ಷನ್ಸ್ ಮಾಡಿರ್ತೀವಲ್ಲ ಹೀಟಿಂಗ್ ಎಲಿಮೆಂಟ್ಗೆ, ಈ ಎರಡೂ ಟರ್ಮಿನಲ್ಸ್ ಏನ್ ಮಾಡೋಕ್ಕಾಗತ್ತಂದ್ರೆ ನಾವು ಇಲ್ಲಿ ಕನೆಕ್ಷನ್ಸ್ ಸರಿ ಇದೆನೋ ಅಥವಾ ವೈರ್ ಡಿಸ್ಕನೆಕ್ಟ್ ಆಗಿದೆ ಅಂತಕ್ಕಂಥದ್ದು ಏನ್ ಮಾಡೋಕ್ಕಾಗತ್ತಂದ್ರೆ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಈ ಪ್ಲಗ್ ಟಾಪು ಕರೆಕ್ಟ್ ಇದೆ, ಈ ಕನೆಕ್ಷನ್ ಸರಿ ಇದೆ ಅಂತಂದ್ರೆ ನೆಕ್ಸ್ಟ್ ನಾವು ಚೆಕ್ ಮಾಡ್ಬೇಕಂತದ್ದು ಏನಂತಂದ್ರೆ ಈ ಒಂದು ಕಾರ್ಡ್ ಏನಿದೆಯಲ್ಲ ಅಥವಾ ಈ ವೈರ್ ಏನಿದೆಯಲ್ಲ ಈ ವೈರಲ್ಲಿ ಏನಾದ್ರು ವೈರ್ ಡ್ಯಾಮೇಜ್ ಆಗಿದೆನೋ ಅಥವಾ ಬ್ರೇಕ್ ಆಗಿದೆ ಅಂತಕ್ಕಂಥದ್ದು ನಾವು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಏನ್ ಮಾಡಬೇಕಂತಂದ್ರೆ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಸರಿ ಇದೆ ಆದ್ರೂ ನಮಗೆ ಈ ಹೀಟರ್ ಹೀಟ್ ಅಪ್ ಆಗ್ತಾ ಇಲ್ಲ ಅಂತಂದ್ರೆ ಮೇನ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಇದ್ರ ಒಳಗಡೆ ಇರ್ತಕ್ಕಂಥ ಏನು ಹೀಟಿಂಗ್ ಎಲಿಮೆಂಟ್ ಏನಿರುತ್ತಲ್ಲ ಆ ಹೀಟಿಂಗ್ ಎಲಿಮೆಂಟ್ ಸರಿ ಇದೆನೋ ಅಂತ ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಏನ್ ಮಾಡಬೇಕಾಗುತ್ತೆ ನಾವು ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ನಾವು ಚೆಕ್ ಮಾಡಿದಾಗ ಲೈಟ್ ಬಿದ್ದಿಲ್ಲ ಅಂತಂದ್ರೆ ಅದೇನಾಗಿರುತ್ತೆ ಅಂದ್ರೆ ಈ ಹೀಟಿಂಗ್ ಎಲಿಮೆಂಟ್ ಇದ್ರ ಒಳಗಡೆ ಹೋಗಿರುತ್ತೆ. ಹೀಟಿಂಗ್ ಎಲಿಮೆಂಟ್ ಹೋಗಿದೆ ಅಂತಂದ್ರೆ ನಾವು ಹೀಟಿಂಗ್ ಎಲಿಮೆಂಟ್ ಏನಾಗುತ್ತೆ ಅಂದ್ರೆ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ನಾವು ಟೋಟಲ್ ಏನ್ ಮಾಡೋಕ್ಕಾಗತ್ತೆ ಅಂದ್ರೆ ಹೀಟರ್ನೇ ರಿಪ್ಲೇಸ್ಮೆಂಟ್
ಮಾಡಬೇಕಾಗುತ್ತೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಈ ಹೀಟಿಂಗ್ ಎಲಿಮೆಂಟ್ ಮತ್ತು ಈ ಕಾರ್ಡ್ ಅನ್ನು ಏನ್ ಮಾಡೋಣ ಅಂತಂದ್ರೆ ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಏನ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡೋಣ. ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತ ನೋಡಬಹುದು, ಈ ಕಾರ್ಡ್ ಅನ್ನ ವೈರ್ಸ್ ಇದು ಹೊಸದಾಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದ ಫಾಲ್ಟ್ ಇಲ್ಲ, ಇದು ಚೆನ್ನಾಗಿದೆ. ಬಟ್ ನಾನು ಯಾವ ರೀತಿ ನಿಮಗೆ ವೈರ್ ನ ಕಂಟಿನ್ಯೂಟಿನ ಚೆಕ್ ಮಾಡ್ಬೇಕಂತಕ್ಕಂಥದ್ದು ಏನ್ ಮಾಡ್ತೀನಿ ಅಂದ್ರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೇಕಲ್ಲಿ ಸೀರೀಸ್ ಟೆಸ್ಟ್ ಲ್ಯಾಂಪ್ ಇದೆ. ನಾವು ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಚೆಕ್ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡೋಕ್ಕಾಗುತ್ತೆ, ನಾವು ಸೀರೀಸ್ ಟೆಸ್ಟ್ ಲ್ಯಾಂಪ್ ಸರಿ ಇದೆಲ್ಲ ಅಂತ ಫಸ್ಟ್ ಈ ಎರಡು ಲೆಡ್ ಏನ್ ಮಾಡೋಕ್ಕಾಗುತ್ತೆ, ನಾವು ಕನೆಕ್ಟ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಸೊ ಇದು ಸರಿ ಇದೆ ಅಂದಾಗ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ನಾನೀಗ ಈ ವೈರ್ ಸರಿ ಇದೆನೇ ಇಲ್ಲ ಅಂತ ಏನ್ ಮಾಡ್ತೀನಿ ಅಂದ್ರೆ ನಾನೀಗ ಚೆಕ್ ಮಾಡ್ತೀನಿ. ಫಸ್ಟ್ ನೋಡ್ರಿ, ಇಲ್ಲಿ 3 ಟರ್ಮಿನಲ್ಸ್ ಇದೆ. ಇಲ್ಲಿ 3 ಟರ್ಮಿನಲ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಇರ್ತಕ್ಕಂಥದ್ದು ಯಾವುದು ನ್ಯೂಟ್ರಲ್, ಈ ನ್ಯೂಟ್ರಲ್ ಒಂದು ಟರ್ಮಿನಲ್ ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ಮಾಡ್ತಾ ಅಂದ್ರೆ ಚೆಕ್ ಮಾಡ್ತಾ ಇದ್ದೀನಿ, ಅಂದ್ರೆ ಈ ವೈರ್ ಒಳಗಡೆ ಇರ್ತಕ್ಕಂಥ ನ್ಯೂಟ್ರಲ್ ವೈರ್ ಕಂಟಿನ್ಯೂಟಿ ಏನಿದೆ ಅಂದ್ರೆ ಸರಿ ಇದೆ, ಏನು ಫಾಲ್ಟ್ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ ನಾನು ನ್ಯೂಟ್ರಲ್ ಆದ ತಕ್ಷಣ ನೆಕ್ಸ್ಟ್ ಉಳಿಯೋದು ಯಾವ್ದು ಅಂತಂದ್ರೆ ಫೇಸ್. ಆ ಫೇಸ್ನು ಸಮೇತ ನಾನು ಏನ್ ಮಾಡ್ತಂದ್ರೆ ಸೀರೀಸ್ ಟೆಸ್ಟ್ ಲ್ಯಾಂಪ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಏನಾಗಿದೆ ಅಂತಂದ್ರೆ ಸರಿ ಇದೆ, ಯಾವುದೇ ರೀತಿಯಿಂದ ಡಿಫೆಕ್ಟ್ ಇಲ್ಲ. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಯಾವ್ದಂದ್ರೆ ಥರ್ಡ್ ಪಿನ್, ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಏನಾಗುತ್ತೆ ಅಂದ್ರೆ ಅರ್ತ್ ಕನೆಕ್ಷನ್ ಕರೆಕ್ಟ್ ಇದೆನಲ್ಲ ವೈರ್ ಒಳಗಡೆ ಅಂತ ಚೆಕ್ ಮಾಡೋ ಸಲುವಾಗಿ ಏನ್ ಮಾಡ್ತಾನೆ ನಾನು ಈ ಅರ್ತ್ ಪಾಯಿಂಟ್ ಸಮೇತ ನಾನು ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಅರ್ತ್ ಚೆಕ್ ಮಾಡಿದಾಗ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಅರ್ಥಿಂಗ್ ಸಮೇತ ಏನಾಗಿದೆ ಅಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಈಗ ಇಲ್ಲಿ ಕೇಬಲ್ ಕರೆಕ್ಟ್ ಇದೆ, ಪ್ಲಗ್ ಟಾಪ್ ಕರೆಕ್ಟ್ ಇದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕನೆಕ್ಷನ್ ಕರೆಕ್ಟ್ ಇದೆ. ಆದ್ರೂ ಏನಾಗ್ತಿದೆ ಅಂತಂದ್ರೆ ಈ ವಾಟರ್ ಹೀಟರ್ ಏನಾಗ್ತಿದೆ ಅಂದ್ರೆ ಹೀಟ್ ಅಪ್ ಆಗಿಲ್ಲ ಅಂತಂದ್ರೆ ಫೈನಲ್ ಆಗಿ ನಾವು ಟೆಸ್ಟ್ ಮಾಡ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಇದರೊಳಗೆ ಇರ್ತಕ್ಕಂಥ ಹೀಟಿಂಗ್ ಎಲಿಮೆಂಟ್. ಈ ಹೀಟಿಂಗ್ ಎಲಿಮೆಂಟ್ ಹೆಂಗ್ ಚೆಕ್ ಮಾಡ್ಬೇಕಂತಂದ್ರೆ ನಾವು ಡೈರೆಕ್ಟ್ ವೈರ್ ಕರೆಕ್ಟ್ ಇದೆ ಅಂತಂದ್ರೆ ಇಲ್ಲಿ 2 ಇಟ್ಟು ವೈರ್ ಚೆಕ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಏನ್ ಮಾಡ್ತಂದ್ರೆ ಇಲ್ಲಿ ಇರ್ತಕ್ಕಂಥ ಟರ್ಮಿನಲ್ಸ್ಗೆ ಏನ್ ಮಾಡ್ತಂದ್ರೆ ಹೀಟಿಂಗ್ ಎಲಿಮೆಂಟ್ ನ 2 ಟರ್ಮಿನಲ್ಸ್ಗೆ ಸೀರೀಸ್ ಟೆಸ್ಟ್ ಲ್ಯಾಂಪ್ ಕನೆಕ್ಟ್ ಮಾಡಿ ನಾನು ಏನ್ ಮಾಡ್ತಂದ್ರೆ ಟೆಸ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಈಗ ಇಲ್ಲಿ ನೋಡ್ರಿ, ಇಲ್ಲೊಂದು ಟರ್ಮಿನಲ್ ಇದೆ, ಇಲ್ಲೊಂದು ಟರ್ಮಿನಲ್ ಇದೆ. ಸೊ ಇಲ್ಲಿ ನೋಡ್ರಿ ಲೈಟ್ ಏನಾಗ್ತಿದೆ ಅಂದ್ರೆ ಗ್ಲೋ ಆಗ್ತಾ ಇದೆ. ಲೈಟ್ ಗ್ಲೋ ಆಗ್ತಾ ಇದೆ ಅಂತ ಅರ್ಥ ಏನಾಗುತ್ತೆ ಅಂದ್ರೆ ಇದ್ರ ಒಳಗಡೆ ಇರ್ತಕ್ಕಂಥ ಹೀಟಿಂಗ್ ಎಲಿಮೆಂಟ್ ಏನಾಗಿದೆ ಅಂತಂದ್ರೆ ಗುಡ್ ಕಂಡೀಷನ್ ಅಂತ ಅರ್ಥ ಆಗುತ್ತೆ ನಮಗೆ. ಸೊ ಟೋಟಲಿ ಏನ್ ಮಾಡಿದ್ವಿ ಅಂತಂದ್ರೆ ದಿಸ್ ಇಸ್ ದ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಕನ್ಸ್ಟ್ರಕ್ಷನ್ ಇದೆ. ಇದರಲ್ಲಿ ಏನು ದೊಡ್ಡದು ಏನಲ್ಲಿ ಬೇರೆ ಪಾರ್ಟ್ಸ್ ಇಲ್ಲ, ಏನಿಲ್ಲ. ಇರ್ತಕ್ಕಂಥದ್ದೇ ಎಷ್ಟಿದೆ, 3 ವೈರ್ ಇದೆ, ಒಂದು ಫೇಸು, ನ್ಯೂಟ್ರಲ್, ಅರ್ಥಿಂಗ್. ಇಲ್ಲಿ ಏನಿದೆ ಅಂದ್ರೆ ನಮಗೆ ಇಲ್ಲಿ ಟರ್ಮಿನಲ್ಸ್ ಇದೆ, ಮತ್ತೇನಿದೆ ಅಂದ್ರೆ ಹೀಟಿಂಗ್ ಕಾಯಿಲ್ ಇದೆ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್. ಆಮೇಲೆ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಫಾಲ್ಟ್ ಬಂತಂದ್ರೆ ಈ ಒಂದು ಪ್ರೊಸೀಜರ್ ಇಂದ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಚೆಕ್ ಮಾಡ್ಬೋದು. ಸೊ ಇಷ್ಟು ಚೆಕ್ ಮಾಡಿದ ಮೇಲೆ ನಮ್ಗೆ ಏನಾದ್ರು ವೈರ್ ಸರಿ ಇಲ್ಲ ಅಂತಂದ್ರೆ ವೈರ್ ಚೇಂಜ್ ಮಾಡಬೇಕು. ಪ್ಲಗ್ ಟಾಪ್ ಸರಿ ಇಲ್ಲ ಅಂತಂದ್ರೆ ಪ್ಲಗ್ ಟಾಪ್ ರಿಪೇರೇಬಲ್ ಇತ್ತಂದ್ರೆ ನಾವು ಏನಾದ್ರು ಪಿನ್ಸ್ ಲೂಸ್ ಆಗಿದ್ರೆ ಪ್ರಾಪರ್ ಆಗಿ ಕನೆಕ್ಷನ್ ಮಾಡಬೇಕಾಗುತ್ತೆ. ಅಥವಾ ಅದು ಹೋಗಿತ್ತಂತಂದ್ರೆ ಏನ್ ಮಾಡಬೇಕಂತ ನಾವು ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಫೈನಲಿ ನಾವು ಹೀಟಿಂಗ್ ಎಲಿಮೆಂಟ್ ಮಾತ್ರ ಚೆನ್ನಾಗಿತ್ತಂದ್ರೆ ಸರಿ, ಹೀಟಿಂಗ್ ಎಲಿಮೆಂಟ್ ಹೋಗಿತ್ತಂದ್ರೆ ಹೀಟಿಂಗ್ ಎಲಿಮೆಂಟ್ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ನಾವು ಟೋಟಲಿ ಈ ಒಂದು ಇಮರ್ಷನ್ ಹೀಟರ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಚೇಂಜ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಕ್ಟಿಕಲ್ ಬಗ್ಗೆ ನಾವು ಏನ್ ಮಾಡೋಣ ಅಂತಂದ್ರೆ ಮಾಹಿತಿನ ಕೊಡ್ತೀನಿ.